ವಿಧಾನಮಂಡಲದ ಅಧಿವೇಶನ ಆರಂಭವಾಗಿ ಇವತ್ತು ಎರಡನೇ ದಿನ. ಇವತ್ತು ಕೂಡ ವಾಲ್ಮೀಕಿ ಹಗರಣ ಸಾಕಷ್ಟು ಸದನ ಮಾಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆಯನ್ನು ಮಾಡುವಂಥ ನಮ್ಮ ಜೊತೆ ಮಾಜಿ ಸಚಿವರು ಇವಾಗ ಶಾಸಕರಾಗಿರುವಂಥ ವಿ ಸುನೀಲ್ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ದದ್ದಲ್ ಅವರ ಅರೆಸ್ಟ್ ಆಗ್ತಾ ಇಲ್ಲ. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ನೀವು ಸದನದಲ್ಲಿ ಎರಡು ಕಡೆ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ಸರ್ಕಾರ ಕಣ್ಣಾಮುಚ್ಚಲೆ ಆಟ ಮಾಡ್ತಾ ಇದೆ. SIT ಅಧಿಕಾರಿಗಳು ತನಿಖೆ ಮಾಡ್ತೀನಿ ಅಂತಾರೆ, ಇಡಿ ಅಧಿಕಾರಿಗಳ ಬಂಧನಕ್ಕೆ ಮುಂದಾಗ್ತಾ ಇದೆ. SIT ತನಿಖೆಗೆ ಕೊಟ್ಟಿರುವಂಥದ್ದೇ ಈ ಹಗರಣವನ್ನು ಮುಚ್ಚಿ ಹಾಕಬೇಕು ಅನ್ನೋ ಕಾರಣಕ್ಕೆ. ಈ ಹಗರಣದಲ್ಲಿ ಕೇವಲ ನಾಗೇಂದ್ರ ಮತ್ತು ದದ್ದಲ್ ಪಾತ್ರ ಮಾತ್ರ ಅಲ್ಲ, ಆರ್ಥಿಕ ಇಲಾಖೆಯು ಪಾತ್ರ ಇದ್ದಿದ್ದರಿಂದ ಇಡೀ ಸರ್ಕಾರ ಇದರಲ್ಲಿ ಭಾಗಿ. ಹಾಗಾಗಿ ಇಡೀ ಹಗರಣದ ಕುರಿತಂತೆ ನೈತಿಕತೆ ಏನಾರಿದ್ದರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಇದನ್ನೇ ವಿಧಾನಸಭೆ ಒಳಗೆ ನಾವು ಇವತ್ತು ಆಗ್ರಹವನ್ನು ಮಾಡಿದ್ದೇವೆ. ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ SIT ತನಿಖೆಗೆ ಕೊಟ್ಟಿದ್ದು. SIT ತನಿಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಸರ್, ಈಗ CBIಗೆ ಕೊಡಿ ಅಂತ ನೀವು ಒತ್ತಾಯ ಮಾಡ್ತಿದ್ರಿ, SIT ಮೂಲಕ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ದದ್ದಲವನ್ನು ಬಂಧನ ಮಾಡೋದಕ್ಕೆ ಇಷ್ಟು ದಿನ ಬೇಕಾ ಅಂತ? ಅಲ್ಲ, ಕಾನೂನಿನ ಪ್ರಕಾರ ಚಟುವಟಿಕೆಗಳು ನಡೀಲಿ, ಯಾರು ತಪ್ಪಿಸಿದರೆ ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು. ಆದರೆ ಇದರ ಸಂಪೂರ್ಣ ಹೊಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಹೊರಬೇಕು. ಹಾಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಸಾಕಷ್ಟು ದಲಿತರ ಹಣ ಸರ್ ಇವತ್ತು ಏನು ಬೇರೆ ಬೇರೆ ರಾಜ್ಯಗಳಿಗೆ ಹರಿದು ಹೋಗಿದೆ, ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಇದ್ದರೂ ಕೂಡ ಯಾಕೆ ಇಷ್ಟು ಹಿಂದೇಟಾಗ್ತಿದ್ದಾರೆ? ಅಲ್ಲ, ಈ ಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ದಲಿತರ ಹಣ ದುರುಪಯೋಗ ಆಗಿದೆ ಅನ್ನುವಂಥ ಸ್ಪಷ್ಟ ಇದ್ದರೂ ಕೂಡ ದಲಿತ ಪರವಾದಂಥ ಕಾಳಜಿ ಇದ್ದಿದ್ದರೆ ಇದ್ರ ಬಗ್ಗೆ ತಕ್ಷಣವಾದಂಥ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ರು. ಇದೊಂದು ದಲಿತ ವಿರೋಧಿ ಸರ್ಕಾರ ಆಗಿದ್ದ ಕಾರಣಕ್ಕೆ ಈ ಎಲ್ಲ ಧೋರಣೆಗಳು ಮುಂದುವರಿತಾ ಇದೆ. ಇದಿಷ್ಟು ಶಾಸಕ ಸುನೀಲ್ ಕುಮಾರ್ ಅವರ ಮಾತು. ಏನು ಸರ್ಕಾರ ಇಷ್ಟೊತ್ತಿಗೆ ಎಚ್ಚೆತ್ತುಕೊಂಡು ಎಲ್ಲರನ್ನ ಬಂಧನ ಮಾಡಬೇಕಿತ್ತು, ದಲಿತರ ಹಣವನ್ನು ನುಗ್ಗುವಂಥ ಕೆಲಸವನ್ನು ಮಾಡಿದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.